ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸ್ನೇಹಿತರೆ, ನಿಮ್ಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓದೋ ಸಮಯದಲ್ಲಿ ನಾವು ನಿಯತ್ತಿಂದ ಪುಸ್ತಕದ ಜೊತೆ ಗೆಳೆತನ ಮಾಡಿದರೆ ಮುಂದೆ ಒಂದು ದಿನ ಇಡೀ ಜಗತ್ತೇ ನಮ್ಮ ಸ್ನೇಹಕ್ಕಾಗಿ ಕಾಯುವ ಹಾಗೆ ಪುಸ್ತಕ ಮಾಡುತ್ತದೆ. ಖಂಡಿತವಾಗ್ಲೂ ಇದು 100ಕ್ಕೆ 100 ಭಾಗ ನಿಜನೇ ಸ್ನೇಹಿತರೆ. ಯಾಕಪ್ಪ ಅಂದರೆ ಇವಾಗ ಓದೋ ಸಮಯದಲ್ಲಿ ತುಂಬ ಜನ ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇದೆ ಅಂದರೆ ಪುಸ್ತಕದ ಜೊತೆ ಮಾಡುವಂತಹ ಗೆಳೆತನನ ಬೇರೆ ಬೇರೆ ಬೇಡದೇ ಇರೋ ವಿಚಾರಗಳ ಜೊತೆ ಮಾಡ್ತಾ ಇದ್ದಾರೆ. ಅದು ಕೆಲವೊಮ್ಮೆ ಕೆಟ್ಟ ಸ್ನೇಹಿತರಾಗಬಹುದು ಅಥವಾ ಕೆಟ್ಟ ಸ್ನೇಹಿತರ ಗುಂಪು ಜಾಸ್ತಿ ಇರಬಹುದು. ಇನ್ನು ಕೆಲವೊಮ್ಮೆ ಇತ್ತೀಚೆಗೆ ಬಂದಿರುವಂತಹ ಜಾಸ್ತಿ ಫೋನ್ ಅಡಿಕ್ಷನ್ ಅಥವಾ ಮೊಬೈಲ್ ಅಡಿಕ್ಷನ್ ಅಂತ ಹೇಳ್ಬೋದು. ಸೊ ಆ ಒಂದು ಮೊಬೈಲ್ ಅಡಿಕ್ಷನ್ ಬಂದು ಬುಕ್ಸ್ ಅನ್ನೋದು ಕೂಡ ಯಾವುದೋ ಒಂದು ಮೂಲೆ ಸೇರಿಕೊಂಡಿದೆ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಮ್ಮೆ ಕೆಲವೊಂದಷ್ಟು ಮಾರ್ಕ್ಸ್ ಮಾತ್ರ ಅಂತಲೇ ಓದ್ತಾರೆ, ಆದರೆ ಜ್ಞಾನ ಮಾತ್ರ ಕಡಿಮೆ ಇರುತ್ತೆ. ಅದಕ್ಕಾಗಿ ಹೇಳೋದೇನಪ್ಪ ಅಂದರೆ ನಿಮ್ಮ ಒಂದು ಸ್ನೇಹನ ಯಾರ ಜೊತೆ ಮಾಡಬೇಕು ಅನ್ನೋದನ್ನ ದಯವಿಟ್ಟು ನೀವು ತಿಳ್ಕೊಳ್ಳಿ. ಇಲ್ಲಿ ಬರೀ ಬುಕ್ಸಿಗೆ ಮಾತ್ರ ಹೇಳಿದ್ದಾರೆ. ನಾನು ಹೇಳೋದೇನೆಂದರೆ ಒಬ್ಬ ಒಳ್ಳೆಯ ಗೆಳೆತನ ಕೂಡ ನಿಮ್ಮ ಜೀವನದಲ್ಲಿ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಕೆಲವೊಮ್ಮೆ ಮಾಡುವಂತಹ ಗೆಳೆತನದಿಂದ ಎಷ್ಟೋ ಜನದ ಜೀವನಗಳು ಉದ್ಧಾರ ಆಗಿದೆ, ಇನ್ನೆಷ್ಟೋ ಜನದ ಜೀವನಗಳು ಹಾಳಾಗಿರೋದು ಕೂಡ ಉಂಟು. ಸೊ ಹಾಗಾಗಿ ಹೇಳೋದು ಸ್ನೇಹಿತರೆ, ನೀವೇನಾದ್ರು ಒಳ್ಳೆಯ ಗೆಳೆತನ ಮಾಡ್ಕೊಂಡಿದ್ದೀರಾ, ಅದರಿಂದ ಒಂದು ಪಾಠ ಅಥವಾ ಬುದ್ಧಿ ಕಲ್ತಿದ್ದೀರಾ ಅಂದರೆ ಮುಂದೆ ನೀವು ಜೀವನದಲ್ಲಿ ಬೇರೆಯವರು ಕೂಡ ನಿಮ್ಮನ್ನು ನೋಡಿ ನೋಡಪ್ಪ ಅವ್ರ ಥರ ಇರಬೇಕು ನಾವು ಅಂತ ಚೇಂಜ್ ಆಗಬೇಕು, ಆ ರೀತಿಯಾಗಿ ನೀವು ಕೂಡ ಬದಲಾಗ್ಬೋದು ಸ್ನೇಹಿತರೆ. ಸೊ ಅದಕ್ಕಾಗಿ ನಿಮ್ಮ ಒಂದು ಆಯ್ಕೆ ಯಾವಾಗಲೂ ಕೂಡ ಒಳ್ಳೆಯ ಪುಸ್ತಕದ ಕಡೆಗೆ ಇರಲಿ ಅಂತಲೇ ಕೇಳ್ಕೊಳ್ತೀನಿ. ಹಾಗೆ ಇನ್ನೂ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಇತ್ತೀಚೆಗೆ ತುಂಬ ಜನ ಮೊಬೈಲ್ ಬಂದ ಮೇಲೆ ಇನ್ಸ್ಟಾಗ್ರಾಮ್ ಅದು ಇದು ರೀಲ್ಸ್ ಅಂತ ಪುಸ್ತಕಗಳನ್ನ ಓದೋದು ತುಂಬಾ ಕಡಿಮೆ ಆಗಿದೆ. ದಯವಿಟ್ಟು ಆದಷ್ಟು ಪುಸ್ತಕನ ಓದುವಂತಹ ಅಭ್ಯಾಸನ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಒಂದು ಮನಸ್ಸಿಗೆ ಕೂಡ ಸ್ವಲ್ಪ ಅಂದರೆ ಕಾಮ್ ಆಗಿರುತ್ತೆ ಮೈಂಡು. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.